ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಕಾಡು ಪ್ರಾಣಿಗಳ ಉಪಟಳ ಜಾಸ್ತಿ ಆಗ್ತಾ ಇತ್ತು. ಈ ಕಾರಣದಿಂದಾಗಿ ಸಫಾರಿ ಬಂದ್ ಮಾಡಲಾಗಿತ್ತು. ಸಫಾರಿ ಬಂದ್ ಮಾಡಿದಂಥ ಕಾರಣಕ್ಕಾಗಿ ಈಗ ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ಕಡಿಮೆಯಾಗಿದೆ. ಹೀಗಾಗಿ ಸಫಾರಿ ಬಂದ್ ಇದೆಯಲ್ಲ ಹಾಗೇ ಮುಂದುವರಿಸಿ, ಸಫಾರಿ ಆರಂಭ ಮಾಡಬೇಡಿ ಅಂತ ಒತ್ತಾಯ ಕೇಳಿಬಂದಿದೆ. ಸಫಾರಿ ಮತ್ತೆ ಓಪನ್ ಮಾಡಿದರೆ ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಈ ಎಚ್ಚರಿಕೆಯನ್ನು ಕೊಟ್ಟಿದೆ. ನಂಜನಗೂಡು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡಲಾಗಿದೆ. ಕಾಡು ಪ್ರಾಣಿಗಳ ದಾಳಿಯಿಂದ ರೈತರು ಮತ್ತು ಸಾಕು ಪ್ರಾಣಿಗಳು ಬಲಿಯಾಗ್ತಾ ಇದ್ದಾವೆ. ಈ ಹಿನ್ನೆಲೆ ಸರ್ಕಾರ ಸಫಾರಿ ಬಂದ್ ಮಾಡಿದೆ. ಇದರಿಂದ ರೈತರು, ಸಾಕು ಪ್ರಾಣಿಗಳು ನೆಮ್ಮದಿಯಿಂದ ಜೀವನವನ್ನು ಕಳೆಯುವಂತಾಗಿದೆ. ಅರಣ್ಯ ಪ್ರದೇಶವೂ ಕೂಡ ಸಂರಕ್ಷಣೆ ಆಗ್ತಾ ಇದೆ. ಹೀಗಾಗಿ ಮತ್ತೆ ಓಪನ್ ಮಾಡಬಾರ್ದು ಅಂತ ಹೇಳಿ ಒತ್ತಾಯ ಕೇಳಿಬಂದಿದೆ. ಮೈಸೂರು ಮತ್ತು ಚಾಮರಾಜನಗರ ಭಾಗದ ಅರಣ್ಯದಲ್ಲಿ ಸಫಾರಿ ಶುರು ಮಾಡುವುದರ ಬಗ್ಗೆ ನೀವು ಮನವಿಗಳನ್ನು ಕೊಟ್ಟಿದ್ದಾರೆ. ಈ ಸಫಾರಿ ಮನವಿ ಬಗ್ಗೆ ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ತಲುಪಿಸುವ ವ್ಯವಸ್ಥೆನ ತಹಸೀಲ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ತಲುಪಿಸುವ ವ್ಯವಸ್ಥೆನ ಈ ಕೂಡಲೇ ಮಾಡ್ತೀನಿ ಅಂತ ಈ ಮೂಲಕ ಅವ್ರಿಗೆ ಭರವಸೆ ನೀಡ್ತಾರೆ. ಮೈಸೂರು ಮತ್ತು ಚಾಮರಾಜನಗರ ಭಾಗದ ಅರಣ್ಯದಲ್ಲಿ ಸಫಾರಿ ಶುರು ಮಾಡುವುದರ ಬಗ್ಗೆ ನೀವು ಮನವಿಗಳನ್ನು ಕೊಟ್ಟಿದ್ದಾರೆ. ಈ ಸಫಾರಿ ಮನವಿ ಬಗ್ಗೆ ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ತಲುಪಿಸುವ ವ್ಯವಸ್ಥೆನ ತಹಸೀಲ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ತಲುಪಿಸುವ ವ್ಯವಸ್ಥೆನ ಈ ಕೂಡಲೇ ಮಾಡ್ತೀನಿ ಅಂತ ಈ ಮೂಲಕ ಅವ್ರಿಗೆ ಭರವಸೆ ನೀಡ್ತಾರೆ. ಮೈಸೂರು ಮತ್ತು ಚಾಮರಾಜನಗರ ಕಾಡಿನಿಂದ ಹೊರಗೆ ಬರ್ತವೆ. ಕಾಡಿನಿಂದ ಹೊರಗೆ ಬಂದಾಗ ಈ ರೆಸಾರ್ಟ್ ಮಾಲೀಕರು ಹೆಂಡತಿಗಳ ಕನ್ಸರ್ಟ್ ಮಾಡೋರಾಗಲ್ಲ, ರಾಜಕಾರಣಿಗಳ MP ಗಳಾಗಲಿ MLA ಮಿನಿಸ್ಟರ್ ಹೆಂಡತಿಗೆ ಮಾಡೋರಾಗಲ್ಲ. ಹಾಗಾದರೆ ರೈತರ ಹೆಂಡ್ತಿರೋ ಅದರಿಂದ ಪ್ರಾಣಿ ಸಂಘರ್ಷ ಈಗ ಹಿಂಗೆ ಯಥಾಸ್ಥಿತಿಯಿಂದ ಕಾಪಾಡಬೇಕು. ಇವಾಗ ಏನಾಗಿದೆ, 1.5 ತಿಂಗಳಿಂದ ರೆಸಾರ್ಟು ಪ್ರಾರಂಭ ಆಗಿಲ್ಲ. ಅದೇ ಪ್ರಾಣಿಗಳು ಶಾಂತಿಯುತವಾಗಿ ಕಾಡಲಿವೆ. ಈಗ ಮತ್ತೆ ರೆಸಾರ್ಟ್ ಪ್ರಾರಂಭ ಮಾಡಿದ್ರೆ ಪ್ರಾಣಿಗಳೆಲ್ಲ ನಾಡಕ್ಕೆ ಬರ್ತವೆ. ನಾಡಕ್ಕೆ ಬಂದಾಗ ಏನಾದ್ದು, ರೈತರುಗಳು ಅವ್ರ ಹೆಂಡ್ತಿರು ಮುಂದಾಯ್ತಾರೆ. ಅದರಿಂದ ಯಥಾಸ್ಥಿತಿ ಕಾಪಾಡಬೇಕು ಅಂತ ಈ ಪ್ರಾಣಿ ಹೊರಗಡೆ ಬರೋದ್ರಿಂದ ವ್ಯವಸಾಯನ ಮಾಡೋಕ್ಕಲ್ಲ ಜನ. ವ್ಯವಸಾಯ ಮಾಡೋಕ್ಕೆ ರೈತರಿಗೆ ವ್ಯವಸಾಯ ಜನ ಏನು ತಿಂತಾರೆ ನಾಗರಿಕರು. ಇದನ್ನೆಲ್ಲ ಮೊದಲು ಮಾಡ್ಕೊಂಡು ನಮ್ಮ ಆಳ್ತಾದ ಪಕ್ಷಿಗಳು ಮುಂದಿನ ಈ ಯಥಾಸ್ಥಿತಿ ಕಾಪಾಡಬೇಕು. ಈ ಮೂಲಕ ಹಕ್ಕೊತ್ತಾಯ ಮಂಡಿಸ್ತಾ ಇದ್ದೀವಿ. ಕಾಡಿನಿಂದ ಹೊರಗೆ ಬರ್ತವೆ. ಕಾಡಿನಿಂದ ಹೊರಗೆ ಬಂದಾಗ ಈ ರೆಸಾರ್ಟ್ ಮಾಲೀಕರು ಹೆಂಡತಿಗಳ ಕನ್ಸರ್ಟ್ ಮಾಡೋರಾಗಲ್ಲ, ರಾಜಕಾರಣಿಗಳ MP ಗಳಾಗಲಿ MLA ಮಿನಿಸ್ಟರ್ ಹೆಂಡತಿಗೆ ಮಾಡೋರಾಗಲ್ಲ. ಹಾಗಾದರೆ ರೈತರ